ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇನ್ನು ನಮ್ಮ ಚಾನಲ್ನಲ್ಲಿ ಹಲವಾರು ತರಹದ ಸ್ಪೋರ್ಟ್ಸ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಬರ್ತೀನಿ, ಮತ್ತೆ ಫಾಸ್ಟ್ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ ಅಂತ ಹೇಳ್ಬೋದು. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ, ಮತ್ತೆ ನಮ್ಮ ಕನ್ನಡ ಸ್ಪೋರ್ಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇನ್ನು ವಿಡಿಯೋ ಟಾಪಿಕ್ಗೆ ಬರೋದ್ರೆ, ಇಂದು RCB ವರ್ಸಸ್ CSK ನಡುವಿನ ಹೈ ವೋಲ್ಟೇಜ್ ಇಂದನೇ ಕೂಡಿತು ಅಂತ ಹೇಳ್ಬೋದು. ಇದು ಮಳೆ ಬಂದಿರೋದ್ರಿಂದ ಸ್ವಲ್ಪ ವಿಳಂಬ ಆದ್ರೂ ಕೂಡ ಕ್ಯೂರಿಯಾಸಿಟಿ ಕೂಡ ಹಂಗೆ ಉಳಿದಿತ್ತು ಅಂತ ಹೇಳ್ಬೋದು. ಇನ್ನು ಇಂಟ್ರೆಸ್ಟಿಂಗ್ ಆದಂತ ಮ್ಯಾಚ್ ಆಗಿತ್ತು, ಮತ್ತೆ ಇದು ಕೂಡ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ ನಲ್ಲಿ RCB ಅವರು ಉತ್ತಮವಾದಂತಹ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಟಾಸ್ ನಲ್ಲಿ ಸೋತು RCB ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಬ್ಯಾಟಿಂಗ್ ನಲ್ಲಿ ಒಳ್ಳೆ ಇಂಟೆಂಟ್ ಇಂದಾನೆ ಬ್ಯಾಟಿಂಗ್ ಆಡೋರು ಅಂತ ಹೇಳ್ಬೋದು. ಇನ್ನು 200+ ಈಗ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣವಾದಂತ ವಿರಾಟ್ ಕೊಹ್ಲಿ ಅವರು ಉತ್ತಮವಾದಂತಹ 40+ ರನ್ಗಳನ್ನ ಅವರು ಹಾಫ್ ಸೆಂಚುರಿ ಮಿಸ್ ಮಾಡ್ಕೊಂಡ್ರು, ಮತ್ತೆ ಹಾಫ್ ಪ್ಲೇಸ್ ಕೂಡ 50+ ಹೊಡೆದ್ರು. ಮತ್ತೆ ಅದ್ರ ಜೊತೆ ಈಗ ರಜತ್ ಪಟಿದಾರ್ ಮತ್ತೆ ಕ್ಯಾಮ್ರಾನ್ ಗ್ರೀನ್ ಅವರು ಕೂಡ ಉತ್ತಮವಾಗಿ ರನ್ಸ್ ಕಲೆ ಹಾಕಿದ್ರು ಅಂತ ಹೇಳ್ಬೋದು. ಇನ್ನು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟಂತ ದಿನೇಶ್ ಕಾರ್ತಿಕ್ ಮತ್ತೆ ಮ್ಯಾಕ್ಸ್ವೆಲ್ ಅವರು ಕೂಡ ಉತ್ತಮವಾದಂತ ದಾಳಿ ನಡೆಸಿದ್ರು ಅಂತ ಹೇಳ್ಬೋದು, ಸ್ಟ್ರೈಕ್ ರೇಟ್. ಇನ್ನು ಇವರ ಕಾರಣದಿಂದನೇ RCB ಅವರು 200+ ರನ್ಗಳನ್ನ ಹೊಡೆಯೋದಕ್ಕೆ ಸಾಧ್ಯ ಆಯ್ತು. ಮತ್ತೆ CSK ಅವರಿಗೆ 200 ಅನ್ನು ಚೇಸ್ ಮಾಡೋದಕ್ಕೆ ಹೀಗೆ ಮಾಡ್ಕೊಡ್ಮೇಲೆ ಕಷ್ಟ ಮಾಡ್ತು ಅಂತಾನೆ ಹೇಳ್ಬೋದು. ಇನ್ನು ಈ ರನ್ಗಳನ್ನ ಹೊಡೆಯೋದಕ್ಕೆ CSK ಮೊದಲನೇ ಬಾಲ್ ನಲ್ಲಿ ವಿಕೆಟ್ ಕಳೆದುಕೊಂಡು ನಾಯಕ ಗಾಯಕ್ವಾಡ್ ಅವರ ವಿಕೆಟ್ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ ನ ಮಳೆ ಬರುವಂತ ಚಾನ್ಸಸ್ ಕೂಡ ಇನ್ನೂ ಜಾಸ್ತಿ ಇರುತ್ತಿತ್ತು ಹೇಳ್ಬೋದು. ಅದರಿಂದನೇ ಒಳ್ಳೆ ಇಂಟೆಂಟ್ ಇಂದಾನೆ ಬ್ಯಾಟಿಂಗ್ ಆಡೋದು ಕೂಡ, ಮಧ್ಯ ಮಳೆ ಬಂದು ಕೂಡ ಓವರ್ಗಳು ಕಟ್ ಆಗ್ಬೋದು ಅಂತ ಚಾನ್ಸ್ ಇಂದಾನೆ RCB ಒಳ್ಳೆ ಇಂಟೆಂಟ್ ಇಂದಾನೆ ಬ್ಯಾಟಿಂಗ್ ಆಡೋದು ಅಂತ ಹೇಳ್ಬೋದು. ಅದರಿಂದಾನೇ ಉತ್ತಮವಾದಂತಹ ರನ್ಸ್ ಕೂಡ ಕಲೆ ಹಾಕಲಾಗಿತ್ತು ಅಂತ ಹೇಳ್ಬೋದು. ಇನ್ನು ಗಾಯಕ್ವಾಡ್ ಕೂಡ ಔಟ್ ಆಗಿದ್ದಾರೆ. ಇದನ್ನ ಮ್ಯಾಕ್ಸ್ ಅವರು ಈಗ ಪಾರ್ಟಿಗೆ ಬಂದಿರುವಂತ ಚಾನ್ಸ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇನ್ನು RCB ಅವರಿಗೆ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಮ್ಯಾಕ್ಸ್ ಅವರು ಪಾರ್ಟಿಗೆ ಬಂದಿರೋದು. RCB ಅವರು ಸತತವಾಗಿ ವಿಕೆಟ್ ತಗೊಳ್ಳಿ ಯಶಸ್ವಿ ಆದ್ರು ಅಂತ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ವಿಕೆಟ್ ಪಡೆಯೋದ್ರ ಮುಖಾಂತರ ಅವರು ಪ್ರೆಷರ್ ಕೂಡ ಹಾಕಿದ್ರು ಅಂತ ಹೇಳ್ಬೋದು CSK ಮೇಲೆ. ಇನ್ನು CSK ಅವರು ತಂಡದಲ್ಲಿ ಕಂಟಿನ್ಯೂಸ್ ಆಗಿ ಡಾಟ್ ಫಾಲ್ ಆದ್ರಿಂದ ಅವರು ಕೂಡ ವಿಕೆಟ್ ನೀಡ್ತಾ ಹೋದ್ರು ಅಂತ ಹೇಳ್ಬೋದು. ಇನ್ನು RCB ಅವರ ಬೆಸ್ಟ್ ಎಫರ್ಟ್ ಅಂತ ಹೇಳ್ಬೋದು. ಇನ್ನು RCB ಗೆ ಕೂಡ ಇದು ಒಳ್ಳೆಯ ಅಂತ ಪ್ಲೇ ಆಫ್ ಹೋಗುವಂತ ಸೂಚನೆ ಆಯಿತು ಅಂತ ಹೇಳ್ಬೋದು. ಇನ್ನು ಕೊನೆಯಲ್ಲಿ ರಚೀಂದ್ರ ರವೀಂದ್ರ ಅವರು ಒಳ್ಳೆ ನಾಕ್ ಆಡ್ತಾರೆ, ಮತ್ತೆ ಅವ್ರ ಜೊತೆ ರಹಾನೆ ಅವರು ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಅವ್ರು ಬಿಟ್ರೆ ಜಡೇಜಾ ಅವರು ಒಳ್ಳೆ ಅಂತ ನಾಕ್ ಆಡ್ತಾರೆ. ಕೊನೆಯಲ್ಲಿ ಬಂದಂತ ಧೋನಿ ಅವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊಳಗಾಲಿ ಮ್ಯಾಚ್ ಅಲ್ಲಿ ಕೈ ತಪ್ಪ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಯಶ್ದಯಾಳ್ ಅವರು ಒಳ್ಳೆ ಸ್ಪೆಲ್ ಆಗ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ವಪ್ನ ಸಿಂಗ್ ಅವರು ಇರ್ತಾರೆ, ಮತ್ತೆ ಮ್ಯಾಕ್ಸ್ವೆಲ್ ಅವರು ಕೂಡ ಒಳ್ಳೆ ಸ್ಪೆಲ್ ಆಗ್ತಾ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಕಡ್ಕಡೆಯಲ್ಲಿ ಕೊನೆಯಲ್ಲಿ ಎಲ್ಲರೂ ವಿಕೆಟ್ಗಳನ್ನ ಪಡೆಯೋದ್ರ ಮುಖಾಂತರ CSK ಆಘಾತ ಕೊಡ್ತಾರೆ ಅಂತ ಹೇಳ್ಬೋದು. ಆದ್ರಿಂದ RCB ಅವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ, ಮತ್ತೆ 27 ರನ್ಗಳಿಂದ ಗೆಲ್ತಾರೆ. 17 ರನ್ ಬದಲು 27 ರನ್ನಿಂದ ಗೆದ್ದು RCB ಅವರು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ಲೇ ಆಫ್ ಅಲ್ಲಿ SRH ವಿರುದ್ಧ ಮ್ಯಾಚ್ ಇದೆ ಅಂತ ಹೇಳ್ಬೋದು. ಇನ್ನು RCB ಅವರು ಎಲ್ಲಾ ಮ್ಯಾಚ್ಗಳನ್ನ ಗೆದ್ದು ಈಗ 6 ಮ್ಯಾಚ್ ಗೆದ್ದು CSK ಹೊಡೆದು ಈಗ ಕ್ವಾಲಿಫೈ ಆಗಿದೆ ಅಂತ ಹೇಳ್ತೀವಿ. ಈಗ RCB ಅವರು ಕ್ವಾಲಿಫೈ ಆಗಿರೋದ್ರಿಂದ 0% ಇಂದ RCB ಅವರು ಈಗ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದೇ ತರ RCB ಅವರು ಕೂಡ ಎಲಿಮಿನೇಟರ್ ಅಲ್ಲಿ ಮತ್ತೆ ಕ್ವಾಲಿಫೈ ನಲ್ಲಿ ಕೂಡ ಆಡಿ ಫೈನಲ್ಗೆ ಕೂಡ ಹೋಗತ್ತ ಲಕ್ಷಣ ಕೂಡ ಇದೆ ಅಂತ ಹೇಳ್ಬೋದು. ಇದೇ ತರ ಇಂಟೆಂಟ್ ಅಲ್ಲಿ ಬ್ಯಾಟಿಂಗ್ ಆಡಿದ್ರೆ SRH ಕೂಡ ಹೊಡೆಯುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ನಮ್ಮ RCB ತಂಡ ಕೂಡ ಈಗ ಕ್ವಾಲಿಫೈ ಆಗಿರೋದ್ರಿಂದ CSK ಮನೆ ಹೋಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್